ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಯಿಂದಾಗಿ ಜನರಿಗೆ ಲಾಭ ಆದರೆ ಬಿಜೆಪಿ ಭವಿಷ್ಯಕ್ಕೆ ಸಮಸ್ಯೆ ಸವಾಲಾಗಬಹುದು ಅನ್ನೋ ಕಾರಣಕ್ಕೆ ಬಿಜೆಪಿ ಈ ರೀತಿ ವಿರೋಧ ಮಾಡ್ತಿದೆ. ಖಾಲಿ ಹುದ್ದೆ ಭರ್ತಿ ಮಾಡೋಕೆ ಬಡ ಜನರಿಗೆ ಸಹಾಯ ಆಗ್ತಾ ಇರುವಂತಹ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸಬೇಕು ಅನ್ನೋ ಆಗ್ರಹ ಒಪ್ಪುವಂಥದ್ದಲ್ವೇ ಅಲ್ಲ. ಇನ್ನೊಬ್ಬರಿಂದ ಕಿತ್ತು ನಮಗ್ ಕೊಡಿ ಅನ್ನೋದು ಸಮರ್ಥನೀಯವೂ ಅಲ್ಲ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ರಾಜ್ಯದಲ್ಲಿ ಸದ್ಯ 5 ಗ್ಯಾರಂಟಿ ಯೋಜನೆಗಳ ಬದಲಾಗಿ ಶಾಶ್ವತ ಉದ್ಯೋಗ ಸೃಷ್ಟಿ ಮತ್ತು ನೇಮಕಾತಿ ಪ್ರಕ್ರಿಯೆಗೆ ಆದ್ಯತೆ ನೀಡಬೇಕು ಅನ್ನೋ ಆಗ್ರಹ ಕೇಳಿಬರ್ತಾ ಇದೆ. ರಾಜ್ಯದಲ್ಲಿ ಗ್ಯಾರಂಟಿಯನ್ನು ವಿರೋಧಿಸಿ ಇತರೆ ರಾಜ್ಯಗಳಲ್ಲಿ ಗ್ಯಾರಂಟಿ ನಕಲು ಮಾಡಿ ಅಧಿಕಾರ ಗಿಟ್ಟಿಸಿಕೊಂಡಿರುವಂತಹ ಬಿಜೆಪಿ ಈ ಗ್ಯಾರಂಟಿ ವರ್ಸಸ್ ಸರ್ಕಾರಿ ಉದ್ಯೋಗ ಅನ್ನೋ ಕೂಗು ಹೆಚ್ಚಾಗುವಂತೆ ಮಾಡಿದೆ. ಉದ್ಯೋಗಾಕಾಂಕ್ಷಿಗಳನ್ನ ಸರ್ಕಾರದ ವಿರುದ್ಧ ಎತ್ಕಡ್ತಾ ಇದೆ. ಸರ್ಕಾರಿ ಉದ್ಯೋಗದ ನಿರೀಕ್ಷೆಯಲ್ಲಿರುವವರು ಈ ಹುಸಿ ಕಥನಕ್ಕೆ ಬಲಿಯಾಗ್ತಾ ಇರುವಂತಿದೆ. ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಸದ್ಯ 2,84,881 ಅಧಿಕ ಸರ್ಕಾರಿ ಹುದ್ದೆಗಳು ಖಾಲಿ ಇದೆ. ಅದರಲ್ಲೂ ಅಧಿಕ ಹುದ್ದೆಗಳು ಶಿಕ್ಷಣ ಇಲಾಖೆಯಲ್ಲಿ ಭರ್ತಿಯಾಗದೇನೆ ಉಳಿದಿದೆ. ಅದನ್ನು ಹೊರತುಪಡಿಸಿದ್ರೆ ಕಂದಾಯ ಮತ್ತು ಆರೋಗ್ಯ ಇಲಾಖೆಗಳಲ್ಲಿ ಹೆಚ್ಚಿನ ಹುದ್ದೆಗಳು ಖಾಲಿ ಇದೆ. ಸರ್ಕಾರದ ಕಾರ್ಯಗಳು ಸರಾಗವಾಗಿ ಸಾಗಬೇಕಾದ್ರೆ ಈ ಉದ್ಯೋಗಗಳು ಭರ್ತಿಯಾಗಬೇಕು ಅನ್ನೋ ಆಗ್ರಹ ಸಮರ್ಥನೀಯ. ಇದು ಖಂಡಿತ ಜನಪರವಾದ ಬೇಡಿಕೆನೆ. ಆದರೆ ಖಾಲಿ ಹುದ್ದೆ ಭರ್ತಿ ಮಾಡೋಕೆ ಬಡ ಜನರಿಗೆ ಸಹಾಯ ಆಗ್ತಾ ಇರುವಂತಹ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸಬೇಕು ಅನ್ನೋ ಆಗ್ರಹ ಒಪ್ಪುವಂಥದ್ದು ಅಲ್ವೇ ಅಲ್ಲ. ರಾಜ್ಯ ಸರ್ಕಾರದ 5 ಮಹತ್ವಾಕಾಂಕ್ಷಿ ಗ್ಯಾರಂಟಿ ಯೋಜನೆಗಳು ರಾಜ್ಯದ ಸಾಮಾಜಿಕ ಮತ್ತು ಆರ್ಥಿಕ ವಲಯದಲ್ಲಿ ದೊಡ್ಡ ಮಟ್ಟದ ಚರ್ಚೆಯನ್ನು ಆರಂಭದಿಂದಾನೂ ಸೃಷ್ಟಿಸಿದೆ. 2024, 25 ಮತ್ತು 25-26ರ ಬಜೆಟ್ನ ಅಂಕಿಅಂಶಗಳ ಪ್ರಕಾರ ರಾಜ್ಯದ ಸುಮಾರು 1.37 ಕೋಟಿ ಕುಟುಂಬಗಳು ಯಾವುದಾದ್ರೂ ಒಂದು ಗ್ಯಾರಂಟಿ ಯೋಜನೆಯಡಿ ನೇರವಾಗಿ ಪ್ರಯೋಜನವನ್ನು ಪಡಿತಾ ಇದೆ. ಈ ಯೋಜನೆಗಳಿಗಾಗಿ ವಾರ್ಷಿಕ 52,000 ಕೋಟಿ ರೂಪಾಯಿಯನ್ನು ವ್ಯಯಿಸಲಾಗ್ತಾ ಇದೆ. ಇದರಿಂದಾಗಿ ಹಣಕಾಸು ಕೊರತೆ ಉಂಟಾಗಿ ಸರ್ಕಾರಿ ಉದ್ಯೋಗ ನೇಮಕಾತಿ ಸ್ಥಗಿತ ಮಾಡಲಾಗಿದೆ ಅನ್ನೋದು ಸತ್ಯಕ್ಕೆ ದೂರವಾದ ಮಾತು. ಶಕ್ತಿ ಯೋಜನೆಯಡಿ ಮಹಿಳೆಯರು ಇಂದು ಹಣದ ಹಂಗಿಲ್ಲದೆ ಸಂಚರಿಸುತ್ತಿದ್ದಾರೆ. ಸಂಕೋಚದ ಬೇಲಿ ಸರಿಸಿ 668 ಕೋಟಿಗೂ ಅಧಿಕ ಉಚಿತ ಪ್ರಯಾಣದ ಮೂಲಕ ಇತಿಹಾಸ ಬರೆದಿದ್ದಾರೆ. ಇದು ಸಾರಿಗೆ ಸಂಸ್ಥೆಗಳ ಆದಾಯ ಹೆಚ್ಚಿಸಿರುವುದಲ್ಲದೆ ದೇಶದಾದ್ಯಂತ ಮಹಿಳಾ ಸಬಲೀಕರಣದ ಸಂದೇಶ ಸಾರಿದೆ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಸದ್ಯ ಧಾರವಾಡದಲ್ಲಿ ಸರ್ಕಾರಿ ಹುದ್ದೆಗಳ ಭರ್ತಿಗೆ ಆಗ್ರಹಿಸಿ ಕಳೆದ ಕೆಲ ದಿನಗಳಿಂದ ಉದ್ಯೋಗಾಕಾಂಕ್ಷಿಗಳು ಮತ್ತು ವಿದ್ಯಾರ್ಥಿಗಳು ಬೃಹತ್ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಈ ಪ್ರತಿಭಟನೆಗೆ ಮಣಿದ ಸರ್ಕಾರ ಸುಮಾರು 60,000 ಸರ್ಕಾರಿ ಹುದ್ದೆಗಳನ್ನ ಭರ್ತಿ ಮಾಡೋಕೆ ಸಿದ್ಧತೆ ನಡೆಸ್ತಾ ಇದೆ. ಈ ಬಗ್ಗೆ ಮಾರ್ಚ್ 6ರ ಬಜೆಟ್ ಅಲ್ಲಿ ಅಧಿಕೃತ ಘೋಷಣೆ ಹೊರಬೀಳೋ ಸಾಧ್ಯತೆಯೂ ಇದೆ. ಹಾಗೇನೆ ಹುದ್ದೆಗಳು ಖಾಲಿ ಇದೆ ಅನ್ನೋದು ಸತ್ಯ. ಸೊ ಹುದ್ದೆ ಭರ್ತಿ ಮಾಡಬೇಕಾಗಿರೋದು ಸರ್ಕಾರದ ಹೊಣೆ. ಜನರಿಗೂ ಉದ್ಯೋಗ ಕೇಳೋ ಹಕ್ಕಿದೆ. ಉದ್ಯೋಗ ಭರ್ತಿ ಮಾಡದ ಸರ್ಕಾರದ ವಿರುದ್ಧ ಉದ್ಯೋಗಾಕಾಂಕ್ಷಿಗಳ ಆಕ್ರೋಶವು ನಾವು ಒಪ್ಪುವಂಥದ್ದೇ. ಆದರೆ ಇನ್ನೊಬ್ಬರಿಂದ ಕಿತ್ತು ನಮಗ್ ಕೊಡಿ ಅನ್ನುವಂಥದ್ದು ಮಾತ್ರ ಸಮರ್ಥನೀಯ ಅಲ್ಲ. ಅಷ್ಟಕ್ಕೂ ಬಿಜೆಪಿನೇ ಹೇಳುವಂತೆ ಗ್ಯಾರಂಟಿ ಯೋಜನೆಗಳಿಗೆ ಅಧಿಕ ವೆಚ್ಚವಾಗುವಂತ ಕಾರಣ ವೇತನ ನೀಡುವಷ್ಟು ಹಣ ಇಲ್ಲದೇನೆ ಸರ್ಕಾರ ಉದ್ಯೋಗ ಭರ್ತಿ ಮಾಡ್ತಾ ಇಲ್ಲ, ಪ್ರಕ್ರಿಯೆಯನ್ನು ಸ್ಥಗಿತಗೊಳಿಸಿದೆ ಅನ್ನೋದು ನಿಜಾನಾ? ಅಧಿಕೃತ ಅಂಕಿಅಂಶಗಳ ಪ್ರಕಾರ ಇದು ಶುದ್ಧ ಸುಳ್ಳು. ಗ್ಯಾರಂಟಿ ಯೋಜನೆಗಳಿಂದಾಗಿ ಬಜೆಟ್ನ ಹೆಚ್ಚಿನ ಪಾಲು ವೆಚ್ಚ ಆಗ್ತಾ ಇರೋದು ನಿಜ. ಆದರೆ ಇದರಿಂದಾಗಿ ಉದ್ಯೋಗ ಭರ್ತಿ ಸಂಪೂರ್ಣವಾಗಿ ಸ್ಥಗಿತ ಆಗಿಯೇ ಇಲ್ಲ. ಕಾನೂನು ಅಡೆತಡೆಗಳಿಂದಾಗಿಯೂ ಸಹ ನೇಮಕಾತಿ ಪ್ರಕ್ರಿಯೆ ವಿಳಂಬ ಆಗ್ತಾ ಇದೆ. ಒಳ ಮೀಸಲಾತಿ ಮಸೂದೆ ಬಾಕಿ ಇರೋದು ಸಹ ಕೆಲವು ಪ್ರಮುಖ ಇಲಾಖೆಗಳ ನೇಮಕಾತಿ ಪ್ರಕ್ರಿಯೆಗಳು ನ್ಯಾಯಾಲಯದಲ್ಲಿ ಬಾಕಿ ಉಳಿದಿದೆ. ಸುಮಾರು 13,000ಕ್ಕೂ ಹೆಚ್ಚು ಶಾಲಾ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಕಾನೂನು ಹೋರಾಟದ ನಂತರ ಅಂತಿಮ ಹಂತ ತಲುಪಿದ್ದು ನೇಮಕಾತಿ ಆದೇಶಗಳನ್ನು ನೀಡಲಾಗ್ತಾ ಇದೆ. ಗೃಹ ಇಲಾಖೆಯು ಇತ್ತೀಚೆಗಷ್ಟೇ 545 PSI ಹುದ್ದೆಗಳ ಮರುಪರೀಕ್ಷೆ ನಡೆಸಿದೆ. ಗೆಜೆಟೆಡ್ ಪ್ರೊಬೇಷನರ್ಸ್ ಅಂದ್ರೆ KAS ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಿ ಪರೀಕ್ಷಾ ಪ್ರಕ್ರಿಯೆಗಳು ಚಾಲ್ತಿಯಲ್ಲಿದೆ. ಅಲ್ಲದೆ ವಿವಿಧ ಇಲಾಖೆಗಳ ಅಂದ್ರೆ ಗ್ರೂಪ್ C ಹುದ್ದೆಗಳಿಗೂ ಸಹ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಪ್ರಕ್ರಿಯೆಗಳು ನಡೀತಾ ಇದೆ. ಆದರೆ ಭರ್ತಿ ನಡೆದಿಲ್ಲ ಅನ್ನೋದು ಮಾತ್ರ ವಾಸ್ತವ. ಹಾಗಿದ್ದಾಗ ಗ್ಯಾರಂಟಿ ಯೋಜನೆಗಳಿಗೆ ಅಧಿಕ ವೆಚ್ಚವಾಗೋ ಕಾರಣ ಸರ್ಕಾರ ಉದ್ಯೋಗ ಭರ್ತಿ ಮಾಡ್ತಾ ಇಲ್ಲ ಅನ್ನೋ ಬಿಜೆಪಿಯ ಹುಸಿ ಕಥನಕ್ಕೆ ಬಲಿಯಾಗ್ತಾ ಇರೋದು ಉದ್ಯೋಗಾಕಾಂಕ್ಷಿಗಳಲ್ವಾ? ಈ ಬಗ್ಗೆ ಈ ದಿನ .comಗೆ ಪ್ರತಿಕ್ರಿಯಿಸಿದಂಥ ಜಾಗೃತ ಕರ್ನಾಟಕದ ಮುಖಂಡ ಮುತ್ತುರಾಜ್ ಅವರು ಹೇಳುವಂತೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಉದ್ಯೋಗ ನೀಡಬೇಕು ಅಂತ ಪ್ರತಿಭಟಿಸೋದು ಯುವ ಜನರ ಹಕ್ಕು. ಆದರೆ ಮೀಸಲಾತಿ ಮತ್ತು ಗ್ಯಾರಂಟಿಗಳಿಂದ ನಮಗೆ ಉದ್ಯೋಗ ಸಿಗ್ತಾ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು ತಪ್ಪು ಮತ್ತು ಅಪಪ್ರಚಾರ ಆಗುತ್ತೆ. ಸೊ ಯುವ ಜನರಿಗೆ ಉದ್ಯೋಗ ಹೇಗೆ ಸಾಂವಿಧಾನಿಕ ಹಕ್ಕೋ ಅದೇ ರೀತಿ ಮತ್ತು ಮೀಸಲಾತಿ ಹಾಗೆಯೇ ಕಲ್ಯಾಣ
ಕಾರ್ಯಕ್ರಮಗಳು ಸಹ ಜನರ ಸಾಂವಿಧಾನಿಕ ಹಕ್ಕು ಅನ್ನೋದನ್ನ ಯುವ ಜನರು ಅರಿಬೇಕು. ತಪ್ಪು ಮಾಹಿತಿಯಿಂದ ಪ್ರಭಾವಿತರಾದವರು ನಾಳೆ ಸರ್ಕಾರಿ ನೌಕರರಾದಲ್ಲಿ ಅವರು ಪೂರ್ವಾಗ್ರಹ ಪೀಡಿತರಾಗೋದಿಲ್ವಾ? ಅವರು ನಿಜವಾಗ್ಲೂ ಯೋಜನೆಗಳ ಸಮರ್ಪಕ ಅನುಷ್ಠಾನಕ್ಕೆ ದುಡಿತಾರಾ? ಈ ಕುರಿತು ಇಡೀ ಸಮಾಜ ಆಲೋಚಿಸಬೇಕು ಅಂತ ಹೇಳ್ತಾರೆ. ಇನ್ನು ಈ ಬಗ್ಗೆ ಈ ದಿನ.comಗೆ ಪ್ರತಿಕ್ರಿಯಿಸಿದ ಭಾರತ ಪ್ರಜಾಸತ್ತಾತ್ಮಕ ಯುವಜನ ಫೆಡರೇಷನ್ನ ಡಿವೈಎಫ್ಐ ರಾಜ್ಯ ಸಮಿತಿ ಸದಸ್ಯ ಸಂತೋಷ್ ಬಜಾಲ್ ಅವರು ಹೇಳುವಂತೆ, ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳು ನಡೆಸ್ತಾ ಇರುವಂತಹ ಹೋರಾಟಕ್ಕೆ ಬಿಜೆಪಿ ಬೆಂಬಲಿಸಿ ಭಾಗವಹಿಸುವಂತ ಪ್ರಯತ್ನ ಮಾಡ್ತಾ ಇದೆ. ಆದರೆ ಈ ಹೋರಾಟದಲ್ಲಿ ಭಾಗಿಯಾಗುವ ಮತ್ತು ಬೆಂಬಲ ಸೂಚಿಸುವಂತ ಬಿಜೆಪಿಗೆ ಯಾವ ನೈತಿಕ ಹೊಣೆಯೂ ಇಲ್ಲ. ಯಾಕಂದ್ರೆ ಬಿಜೆಪಿ ಹಲವು ಬಾರಿ ಅಧಿಕಾರಕ್ಕೆ ಬಂದಿದೆ, ಒಂದೇ ಒಂದು ಉದ್ಯೋಗವನ್ನು ಸೃಷ್ಟಿಸಿಲ್ಲ. ಇರೋ ಖಾಲಿ ಹುದ್ದೆಯನ್ನು ಭರ್ತಿ ಮಾಡೋಕೆ ಯಾವ ಯೋಜನೆಯನ್ನು ಜಾರಿ ಮಾಡಿಲ್ಲ. ಖಾಸಗಿ ರಂಗದಲ್ಲಿ ಮೀಸಲಾತಿ ತರಬೇಕು ಅನ್ನೋ ಆಗ್ರಹಕ್ಕೂ ಬೆಂಬಲ ನೀಡ್ತಾ ಇಲ್ಲ. ಸದ್ಯ ಕಾಂಗ್ರೆಸ್ ಅಧಿಕಾರದಲ್ಲಿರುವ ಕಾರಣ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋ ಪ್ರಯತ್ನವನ್ನ ಬಿಜೆಪಿ ಮಾಡ್ತಿದೆಯೇ ಹೊರತು ಯುವ ಜನರಿಗೆ ಉದ್ಯೋಗ ಸಿಗಬೇಕು ಅನ್ನೋ ಯಾವ ಇಚ್ಛಾಶಕ್ತಿಯೂ ಬಿಜೆಪಿ ನಾಯಕರುಗಳಿಗೆ ಇಲ್ಲ ಅಂತ ದೂರಿದ್ರು. ಸೊ ಗ್ಯಾರಂಟಿ ಯೋಜನೆಗೆ ಅಧಿಕ ವೆಚ್ಚವಾಗೋ ಕಾರಣ ಉದ್ಯೋಗ ಭರ್ತಿ ಮಾಡ್ತಾ ಇಲ್ಲ, ಆದ್ರಿಂದ ಗ್ಯಾರಂಟಿ ಯೋಜನೆಯನ್ನ ಕೈ ಬಿಡಬೇಕು ಅನ್ನುವಂಥ ಬಿಜೆಪಿಯ ವಾದವನ್ನ ನಾವು ವಿರೋಧಿಸ್ತೇವೆ. ಯಾಕಂದ್ರೆ ಗ್ಯಾರಂಟಿ ಯೋಜನೆಯಿಂದಾಗಿ ಹಲವು ಮಂದಿಗೆ ಸಹಾಯ ಆಗಿದೆ, ಅದನ್ನ ಡಿವೈಎಫ್ಐ ಕೂಡ ಒಪ್ಪತ್ತೆ. ಸೊ ಬಿಜೆಪಿ ಜನರಿಗೆ ₹1 ಸಹಾಯವನ್ನು ಮಾಡಿಲ್ಲ. ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಯಿಂದಾಗಿ ಜನರಿಗೆ ಲಾಭ ಆದ್ರೆ ಬಿಜೆಪಿ ಭವಿಷ್ಯಕ್ಕೆ ಸಮಸ್ಯೆ ಸವಾಲಾಗಬಹುದು ಅನ್ನೋ ಕಾರಣಕ್ಕೆ ಬಿಜೆಪಿ ಈ ರೀತಿ ವಿರೋಧ ಮಾಡ್ತಾ ಇದೆ. ಸೊ ಜನರಿಗೆ ಯಾವ ಪ್ರಯೋಜನವೂ ಸಿಗದಂತೆ ನೋಡುವ ಹುನ್ನಾರ ಬಿಜೆಪಿಯವ್ರದು ಅಂತ ಆರೋಪಿಸಿದ್ರು. ಸೊ ಖಾಲಿ ಇರೋ ಹುದ್ದೆಗಳನ್ನ ಭರ್ತಿ ಮಾಡಬೇಕು. ಹಾಗೇನೆ ಇದು ಹಲವು ವರ್ಷಗಳ ಹಿಂದೆ ಮಂಜೂರಾಗಿರೋ ಹುದ್ದೆಗಳು. ಸದ್ಯ ಇಂದಿನ ಜನಸಂಖ್ಯೆಗೆ ಅನುಗುಣವಾಗಿ ಉದ್ಯೋಗವನ್ನ ಹೆಚ್ಚಿಸಬೇಕು. ಖಾಸಗಿ ರಂಗದಲ್ಲೂ ಸಹ ಮೀಸಲಾತಿ ತರಬೇಕು. ಗುತ್ತಿಗೆ ಅರೆಗುತ್ತಿಗೆಗಳನ್ನ ಕೈ ಬಿಡಬೇಕು ಅಂತ ಈ ದಿನ.comಗೆ ಪ್ರತಿಕ್ರಿಯಿಸುತ್ತಾ ಸರ್ಕಾರವನ್ನ ಆಗ್ರಹಿಸಿದ್ದಾರೆ. ಇನ್ನು ಈ ಅಧಿಕೃತ ಅಂಕಿಅಂಶಗಳ ಗೃಹಲಕ್ಷ್ಮಿ ಯೋಜನೆಯಡಿ ಪ್ರತಿ ತಿಂಗಳು 1.22 ಕೋಟಿ ಮಹಿಳೆಯರು ₹2,000 ಪಡೆದಿದ್ದಾರೆ. ಸೊ ಗೃಹ ಜ್ಯೋತಿ ಯೋಜನೆಯಡಿಯಲ್ಲಿ 1.62 ಕೋಟಿ ಗ್ರಾಹಕರು 200 ಯೂನಿಟ್ ವರೆಗೆ ಉಚಿತ ವಿದ್ಯುತ್ತನ್ನು ಪಡೆದಿದ್ದಾರೆ. ಇನ್ನೊಂದು ಕಡೆ ಅನ್ನಭಾಗ್ಯದಲ್ಲಿ 4.12 ಕೋಟಿ ಜನ ಪಡಿತರವನ್ನು ಪಡೆದಿದ್ದಾರೆ. ಶಕ್ತಿ ಯೋಜನೆಯಡಿ ದಿನಕ್ಕೆ ಸರಾಸರಿ 60 ರಿಂದ 70 ಲಕ್ಷ ಮಹಿಳೆಯರು ಸರ್ಕಾರಿ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣಿಸುತ್ತಿದ್ದಾರೆ. ಇನ್ನು ಯುವ ನಿಧಿ ಯೋಜನೆಯಡಿ 2,58,000 ನಿರುದ್ಯೋಗಿ ಯುವಕರು ಮಾಸಿಕ ₹1,500 ದಿಂದ ₹3,000 ಭತ್ಯೆಯನ್ನು ಪಡೆದಿದ್ದಾರೆ. ಇನ್ನು ಕಿಂಗ್ಸ್ ಕಾಲೇಜ್ ಲಂಡನ್ ಮತ್ತು ಲೋಕನೀತಿ CSDS ನಂತಹ ಸಂಸ್ಥೆಗಳು ನಡೆಸಿದ ಸ್ವತಂತ್ರ ಅಧ್ಯಯನಗಳ ಪ್ರಕಾರ 80%ಗಿಂತ ಹೆಚ್ಚು ಮಹಿಳೆಯರು ಗ್ಯಾರಂಟಿ ಯೋಜನೆಗಳಿಂದ ವೈಯಕ್ತಿಕ ಪೌಷ್ಟಿಕಾಂಶ, ಆರೋಗ್ಯ ರಕ್ಷಣೆ ಮತ್ತು ಆರ್ಥಿಕ ಭದ್ರತೆ ಹೆಚ್ಚಿಸಿದೆ ಅಂತ ತಿಳಿಸಿದ್ದಾರೆ. ಸುಮಾರು 80% ಮಹಿಳೆಯರು ಗ್ಯಾರಂಟಿಗಳಿಂದ ಉಳಿತಾಯವಾದ ಹಣವನ್ನ ಉತ್ತಮ ಆರೋಗ್ಯ ಸೇವೆ ಪಡೆಯೋಕೆ ಬಳಸಿಕೊಳ್ತಾ ಇರೋದಾಗಿ ಹೇಳಿದ್ದಾರೆ. ಸುಮಾರು 87% ಮಹಿಳೆಯರು ಈ ಯೋಜನೆಗಳು ಜಾರಿಯಾದ ನಂತರ ಕುಟುಂಬದ ಆರ್ಥಿಕ ನಿರ್ಧಾರಗಳಲ್ಲಿ ತಮ್ಮ ಪಾತ್ರ ಹೆಚ್ಚಾಗಿದೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಈ ಗೃಹ ಜ್ಯೋತಿ ಯೋಜನೆಯಿಂದ ಸುಮಾರು 89% ಮನೆಗಳಲ್ಲಿ ವಿದ್ಯುತ್ ಬಿಲ್ ಹೊರೆ ಸಂಪೂರ್ಣವಾಗಿ ತಪ್ಪಿದೆ ಅಥವಾ ಕಡಿಮೆ ಆಗಿದೆ. ಹೀಗೆ ಅಧ್ಯಯನ ವರದಿಗಳ ಪ್ರಕಾರ ಈ ಯೋಜನೆಗಳು ಬಡ ಮತ್ತು ಮಧ್ಯಮ ವರ್ಗದ ಜನರ ಮೇಲೆ ದೊಡ್ಡ ಮಟ್ಟದ ಸಕಾರಾತ್ಮಕ ಪ್ರಭಾವವನ್ನು ಬೀರಿದೆ. ಸೊ ಜನರ ಕೈಗೆ ನೇರವಾಗಿ ಹಣ ತಲುಪ್ತಾ ಇರೋದ್ರಿಂದ ಮಾರುಕಟ್ಟೆಯಲ್ಲಿ ವಹಿವಾಟು ಅಧಿಕ ಆಗಿದೆ, ಜನರ ಜೀವನ ಮಟ್ಟ ಸುಧಾರಿಸಿದೆ ಅಂತ ಸಹ ಅಧ್ಯಯನಗಳು ಹೇಳುತ್ತೆ. ಅಷ್ಟು ಮಾತ್ರ ಅಲ್ಲ, ಕರ್ನಾಟಕದ ಆರ್ಥಿಕತೆ 2024-25ರಲ್ಲಿ 7.4% ದರದಲ್ಲಿ ಬೆಳೆಯೋ ನಿರೀಕ್ಷೆ ಇದ್ದು, ಇದು ರಾಷ್ಟ್ರೀಯ ಸರಾಸರಿಗಿಂತ ಹೆಚ್ಚಾಗಿದೆ. ಹೀಗಿರುವಾಗ ಕೋಟ್ಯಾಂತರ ಜನರಿಗೆ ಸಹಾಯ ಆಗೋ ಯೋಜನೆಯನ್ನೇ ಕಿತ್ತೊಗಿಬೇಕು ಅನ್ನೋ ವಾದ ಅಸಮಂಜಸ ಅಲ್ವಾ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.